Good evening. Welcome back. This is Gagan wife Anu. ಇದೇ ಇಂಪಾರ್ಟೆಂಟ್. ಡ್ರೈವರ್ ಇಂಟರ್ವ್ಯೂ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಸ್ಟೋರಿ ಬರ್ತಾ ಇದೆ. ಈ ಬಸ್ಸಲ್ಲಿದ್ವಿ, ಈಗ ಅದು ಸ್ಲೀಪರ್ ಇರಲಿಲ್ಲ, ಇದು ಸ್ಲೀಪರ್ ಬಸ್. ಇವಾಗ ನಾನು ಮತ್ತು ಯಶವಂತು ಗಗನ್ ಮತ್ತು ಅನುವಿಂದ ಸಪ್ರೇಟ್ ಆಗ್ತಾ ಇದ್ದೀವಿ. ಗಗನ್ ಹ್ಯಾವ್ ಫನ್ ಆಡ್ಕೊಂಡು ತೇಲಾಡ್ಕೊಂಡು ಬಂದಿದ್ದು. ಇಟ್ ವಾಸ್ ನಾಟ್ ನೈಸ್ ರೈಡ್. ಏನೊಂದು ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ ಬನ್ನಿ ಸರ್ ಇಲ್ಲಿ ಸರ್. ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲಿದ್ದೀವಿ ಮಚ್ಚ ನಾವು ಈಗ? ಇವತ್ತು ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಸೊ ನೀವು ನೋಡಿರ್ಬೋದು ಲಾಸ್ಟ್ ಬ್ಲಾಗ್ ಎಲ್ಲಿ ಹೋಗಿದ್ವಿ, ಇಶಾ ಫೌಂಡೇಶನ್ಗೆ ಹೋಗಿದ್ವಿ. ಇಶಾ ಫೌಂಡೇಶನ್ಗೆ ಬೈಕಲ್ಲಿ ಹೋಗಿದ್ವಿ. ಈ ಸತಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಮಂತ್ರಾಲಯ. ಎಲ್ಲಿಗೆ? ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸ್ಲೀಪರ್ ಬಸ್ ಬುಕ್ ಮಾಡಿದ್ದೀವಿ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಯಶವಂತ್ ಇಬ್ಬರೇ ಹೋಗಿದ್ವಿ. ಈ ಸತಿ ನಮ್ಮ ಜೊತೆ ಇನ್ನಿಬ್ಬರು ಬರ್ತಿದ್ದಾರೆ. ಯಾರು ಮಚ್ಚ? ಗಗನ್ ಮತ್ತು ದಂಪತಿ. ಗಗನ್ ಮತ್ತು ದಂಪತಿ. ದಂಪತಿ ಯಾರು ಅಂತ ಅನ್ಕೊತಿದ್ವಿ. ಗಗನ್ ಮತ್ತು ಅನು ಯಾರು ಅಂದರೆ ಗಗನ್ ವೈಫು. ಸೊ ನಾವು 4 ಜನ ಆಲ್ ಆಫ್ ಎ ಸಡನ್ ಪ್ಲ್ಯಾನ್ ಆಯಿತು ತಿರುಪತಿಗೆ ಹೋಗೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮಂತ್ರಾಲಯಕ್ಕೆ ಅಂತ ಹೋಗ್ತಾ ಇದ್ದೀವಿ. ಗಗನೇ ಕಾಲ್ ಮಾಡ್ತಿದ್ದಾನೆ, ನೋಡೋಣ. ಎಲ್ಲೋ ಬಾಯಿಲ್ ಒಳಗಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಈ ಬ್ಯಾಂಗ್ಳೂರು ಸೈಡಿಂದ ಬರೋ ಕಡೆಯಿಂದ ಬಾ. ಸೊ ಗಗನ್ ಬಂದಿದ್ದಾನೆ. ಸೊ ಅವನ್ನ ವೆಲ್ಕಮ್ ಮಾಡೋಣ. ತಾಳಿ ಬನ್ನಿ ಗಗನ್ ಮೀಟ್ ಮಾಡ್ಕೊಂಡು ಸಿಗೋಣ. ಅಲ್ಲಿ ತನಕ ವೆದರ್ ಎಲ್ಲ ಚೆನ್ನಾಗಿದೆ. ಏನು ಮಚ್ಚ? ಸನ್ಸೆಟ್ ಆಗಿದೆ. ಬಸ್ಸು ಬಂದಿದೆ. ಎಲ್ಲ ಬಂದಿದ್ರೆ ಚೆನ್ನಾಗಿರ್ತೀವಿ ಅಲ್ವಾ? ಬಾಯ್. ಗಗನ್ ಬಂದ ಇವಾಗ ಜಸ್ಟು. ಅವಾಗ ಕಾಲ್ ಮಾಡಿದ್ದು. ಕಾಲ್ ಮಾಡಿ 1/4 ಗಂಟೆ ಆದಮೇಲೆ ಬರ್ತಾ ಇದ್ದಾನೆ. ಗಗನ್ ವೈಫ್ ಅನು. ನಾನು ಗಗನ್ ಇಬ್ಬರು ಡೆಕರ್ಲೋನ್ ಹಾಕೊಂಡು ಬಂದ್ಬಿಟ್ಟಿದ್ದೀವಿ. ಒಳಗಡೆ ಅಂದರೆ ಏನು ಕೇಳ್ತಿದ್ಯಾ? ಸರಿ, ಹಂಗಾರೆ ಎಲ್ಲ ರೆಡಿನಾ? ಏನಿದು ಇಷ್ಟೊಂದು ಪ್ಯಾಕ್ ಮಾಡ್ಕೊಂಡು ಗುರುದು ನೋಡಿ. ಇಲ್ಲಿ ಡಿನ್ನರ್ ಬಂದಿದೆ. ಚಪಾತಿ ಮತ್ತೆ ಗೊಜ್ಜು, ಟೊಮೆಟೊ ಇದು ಒಂದೇ ಇಲ್ಲ, ಅದು ಟೊಮೆಟೊ ಚಟ್ನಿ. ಅದು ಹಾಳಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಫ್ರೆಶ್. ಸೊ ಬಾಸ್ಗೆ ಇಲ್ಲಿಂದ ನಾವು ಥ್ಯಾಂಕ್ಸ್ ಚಪಾತಿ ಮಾಡಿ ಕಳಿಸಿರೋದಕ್ಕೆ. ಹೋಗೋಣ, ಸಿಗೋಣ. ಹಂಗೆ ಟ್ರಾವೆಲ್ ಮಾಡ್ತಾ ಹಂಗೆ ಇವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸ್ವಲ್ಪ ಕ್ಯಾಮ್ರಾ ಶೈ ಇರ್ತಾರೆ, ಸರಿ ಆಗ್ತಾರೆ. ಏನೋ ಬಸ್ ಚೇಂಜ್ ಆಗಿದೆ ಅಂತ, ನೋಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ. ಏನು ಪ್ರಾಬ್ಲಮ್ ಆಗಿದೆ ತನಕ ಈ ಬಸ್. ಹಾಂ, ಅದಾದ್ಮೇಲಿಂದ ಓ ಈಗ ಸ್ಲೀಪರ್ ಇರಲ್ವಾ? ಹಂಗಾದ್ರೆ ಸೀಟ್ ಇದೆ. ಸ್ಲೀಪರ್ ಇರಲ್ವಾ ಅಂತ? ಬೆಂಗಳೂರಿಗೆ ಹೋದ್ಮೇಲೆ ಬೆಂಗಳೂರಿಂದ ಮಲ್ಕೊಳ್ಳೋಣ. ಓಕೆ, ಲಾಜಿಕ್ ಏನಂತಂದರೆ ಈಗ ಇಲ್ಲಿಂದ ಬೆಂಗಳೂರು ತನಕ ಕೂತ್ಕೊಂಡು ಹೋಗ್ಬೇಕು, ಆಮೇಲೆ ಸ್ಲೀಪರ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ನಾನು ನನ್ನ ಫ್ರೆಂಡ್ ಒಬ್ಳು ಅಪೂರ್ವ ಅಂತಿದ್ಲು, ಅವಳು ಮದುವೆಗೆ ಸ್ಲೀಪರ್ಗೆ ಹೋಗಿದ್ದಿದ್ದು. ಅದಾದಮೇಲೆ ಈಗಲೇ ಹೋಗ್ತಿರೋದು. ಏನು ಡಿಫ್ರೆನ್ಸಸ್ ಇದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ನಾನು ಯಶವಂತು. ಬನ್ನಿ ಸಿಗೋಣ. ಇದೇ ಇಂಪಾರ್ಟೆಂಟ್ ಹೈಲೈಟ್ ಇದರಲ್ಲಿ. ಗಗನ್ ಒಂದು ದಿನ ಈ ಥರ ಯಾರ ಕೈಲಾದರೂ ತಲೆ ಬಾಚಿಸ್ಕೊತಾನೆ ಅಂತ ನಾನು ಇಮ್ಯಾಜಿನೂ ಮಾಡಿರಲಿಲ್ಲ. ಸೊ ನಾವು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಫಸ್ಟು ಬೆಂಗಳೂರಿಂದ ಆಮೇಲೆ ಸ್ಲೀಪರ್ ಸಿಗುತ್ತೆ. ಈಗ ಸದ್ಯಕ್ಕೆ ಕೂತ್ಕೊಂಡಿದ್ದೀವಿ. ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಡ್ರೈವರ್ದು ಇಂಟರ್ವ್ಯೂ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಟ್ರೈ ಮಾಡ್ತೀನಿ. ಯಂಗ್ಸ್ಟರ್ ಇದ್ದರೆ ಹೋಗ್ತೀನಿ, ಸ್ವಲ್ಪ ಗಿಡ್ಡೆ ಇದ್ದರೆ ಹೋಗಲ್ಲ. ನೋಡೋಣ. ಹೆಂಗಿತ್ತು ಗಗನ್ ಫಸ್ಟ್ ಟೈಮ್ ಯುಗಾದಿ? ಚೆನ್ನಾಗಿತ್ತು. ಮಾಮೂಲಿ, ಏನು ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸಿದೆ. ಡಿಫ್ರೆನ್ಸ್ ಆಬ್ವಿಯಸ್ಲಿ ಇದೆ. ಮನೆಯಲ್ಲಿ ಎಲ್ಲ ನಿನ್ನ ಫೇಸಲ್ಲಿ ಗ್ಲೋ ಕಾಣ್ತಾ ಇದೆ. ಇವತ್ತು ಎಷ್ಟು ಉಗಿಸ್ಕೊಂಡಿರೋದು ಗೊತ್ತಾ ಬೆಳಗ್ಗೆ? ಅದೇನು ಡಿಫ್ರೆನ್ಸ್ ಇಲ್ಲ ಹಂಗಾದ್ರೆ. ಅದಕ್ಕೆ ಗ್ಲೋ ಬಂದಿದೆ. ಯಾರ ಕೈಲಿ ಉಗಿಸ್ಕೊಂಡ್ರೆ? ನಿಮ್ಮ ಕೈಲ? ಸ್ವೀಟ್ ಬಾಕ್ಸ್ ನಿನ್ನೆ ವರ್ಡ್ ಆಫ್ ಮೈಸೂರು ಒಂದು ಒಳ್ಳೆ ಸ್ಟೋರಿ ಬರ್ತಾ ಇದೆ ನೋಡಿ.
ವರ್ಡ್ ಆಫ್ ಮೈಸೂರಿಗೆ ಹೋದ್ವಿ. ಮೈಸೂರು ಪಾರ್ಕ್ ಅದು ರೀಲ್ಸಲ್ಲಿ ನೋಡಿದ್ರಲ್ಲ, ಸೊ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಗಗನ ಜೀವನು ನಾನು ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ, ನಾನು ಬರಲ್ಲ ನೀವಿಬ್ರು ಹೋಗಿ ಬನ್ನಿ ಅಂತ ಅಂದ್ರು. ಸರಿ ಅಂತ ನಾವಿಬ್ರು ಹೋಗಿ ಗಗನ್ ಅಂತೂ ಒಂದೆರಡು ಟೇಸ್ಟ್ ಮಾಡಿ, ನಾನು ಟೇಸ್ಟ್ ಮಾಡಿದೆ. ಸರಿ ಜೈ ಅಂತ ಹೇಳ್ಬಿಟ್ಟು ಮಿಕ್ಸ್ ಮೈಸೂರು ಪಾಕ್ ಎಲ್ಲ ಥರದ್ದು ಒಂದು ಪ್ಯಾಕ್ ತೊಗೊಂಡು. ಗಗನ್ ನಿನ್ನೆಂದು ಎಷ್ಟು ತಿಂದ್ಯಾರು ಕೇಳಿ? ಎಷ್ಟು ತಿಂದ್ಯಪ್ಪ? ಅದು ಹೆಂಗೆ ಗೊತ್ತಾ, 3 ಬಾಕ್ಸಾ? 3 ಪೀಸೇ. ಬಟ್ ಹೆಂಗೆ ಅಂದರೆ ಹೋಗೋದು ಮುರಿಯೋದು ತಿನ್ನೋದು, ತಿನ್ನೋದು ಸ್ವಲ್ಪ ಸುಮ್ಮನೆ ಕುತ್ಕೊಂಡಿರೋದು. ಇನ್ಯಾರ ತಿಂತಾ ಇದ್ರೆ ಹಿಂಗೆ ಗುರಾಯಿಸ್ಕೊಂಡು ನೋಡೋ. ಲಿಟ್ರಲ್ಲಿ ಬೆಳಗ್ಗೆ ಎಲ್ಲರೂ ಕೈಲಿ ಬೈಸ್ಕೊಂಡಿರೋದು, ಸ್ವೀಟ್ ತಿನ್ಬೇಡ ಬರ್ತಾರೆ ಬೈಸ್ಕೊಂಡ್ಬರ್ತಿರೋದು. ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ಗಗನ್ಗೆ ಸ್ವೀಟ್ ಟೂತ್ ಜಾಸ್ತಿ. ಒಂದು ಪಾಯಿಂಟಲ್ಲಿ ನಾನು ಗಗನ್ ಇಬ್ಬರು ರನ್ನಿಂಗ್ ಮಾಡ್ತಾಯಿದ್ವಿ. ಬೆಳಗ್ಗೆಯಿಂದ ಸಂಜೆ ತನಕ ಡಯಟಲ್ಲಿ ಇರ್ತಿದ್ದ. ನೈಟು ಅವ್ರ ಅಮ್ಮಂಗೆ ಗೊತ್ತಿಲ್ಲದಿರಂಗೆ ಏನೋ ಆರ್ಡ್ರ್ ಮಾಡ್ಕೊಂಡು ತಿಂದ್ಬಿಟ್ಟು ರ್ಯಾಪರ್ ಇಟ್ಬಿಟ್ಟಿರೋನು. ಅವ್ರ ಅಮ್ಮ ನೆಕ್ಸ್ಟ್ ದಿನ ನಮ್ಗೆ ಹೇಳಿದ್ರು, ಏನಿಲ್ಲ ಅಲ್ಲಿ ರ್ಯಾಪರ್ ಬಿದ್ದಿರುತ್ತೆ, ಚಾಕ್ಲೇಟ್ ರ್ಯಾಪರ್. ರಾತ್ರಿ ಏನು ಅದೇ ನನಗೆ ಗೊತ್ತಿರ್ಲಿಲ್ವಲ್ಲ ಇದೆಲ್ಲ. ರಾತ್ರಿ ಎಲ್ಲ ಸ್ವಿಗ್ಗಿಲಿ ಇನ್ಸ್ಟಾಮಾರ್ಟಲ್ಲಿ ತರಿಸ್ಕೊಂಡು ತಿನ್ನೋದು. ಇನ್ಸ್ಟಾ ಮಾಡಿರ್ಲಿಲ್ಲ ಅವಾಗ, ಝೊಮ್ಯಾಟೊ. ಝೂಮ್ ಮಾಡ. ಅದು ಟೊಮ್ಯಾಟೊ, ಗಗನ್ಸ್ ಟೊಮ್ಯಾಟೊ, ಝೊಮ್ಯಾಟೊ ಅಲ್ಲ ಅದು. ಅಲ್ಲ, ಝೊಮ್ಯಾಟೊ ಇಂದ ತರಿಸಿದ್ದಕ್ಕೆ ಗಗನ್ಗೆ ಟೊಮ್ಯಾಟೊ ಬಂದಿದೆ. ನಮ್ಮ ಯಶವಂತ್ ಇಲ್ಲಿ ಸೈಲೆಂಟಾಗಿ ಕೂತಿದ್ದಾನೆ. ಅವ್ನು ಯಾಕೆ ಕ್ಯಾಪ್ ಹಾಕೊಂಡಿದ್ದಾನೆ ಕೇಳು? ಹೇರ್ ಸ್ಟೈಲ್ ಸರಿ. ಹೇರ್ ಸ್ಟೈಲ್ ಕ್ಲೀನಾಗಿಲ್ಲ. ಮಂತ್ರಾಲಯದೆಲ್ಲ ಹಾಕೋದು ಕೂಡ. ಹೋಗಿ ಡ್ರೈವರ್ನೆಲ್ಲ ಕೇಳ್ಕೊಂಬಾರ, ಸರ್ ಎಷ್ಟೊತ್ತು ಹೋಗ್ತೀರಾ, ಎಷ್ಟು ಸ್ಪೀಡಲ್ಲಿ ಹೋಗ್ತೀರಾ, ಎಷ್ಟು ಬನ್ನಿ ಹೋಗಿ ಡ್ರೈವರ್ನ ಒಂದು ನಿಮಿಷ ಅಣ್ಣ. ಡೈರೆಕ್ಟ್ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗೋಣ. 70, 80, 70, ಎಕ್ಸ್ಪ್ರೆಸ್ ವೇನಲ್ಲಿ ಡೈರೆಕ್ಟ್. ಹೌದು. ತಿರ್ಗಾ ಮಂತ್ರಾಲಯಕ್ಕೂ ನೀವೇ ಓಡಿಸ್ತಾರ? ಅದು ಬೇರೆ ಬಸ್. ರೈಟ್. ಹೌದಾ? ಸರಿ, ಓಡಿಸ್ತೀವಿ. ನೀವೇ ಓಡಿಸ್ತೀರಾ? ಸೂಪರ್. ಕೇಳಿದೆ, ಸುಮ್ಮನೆ ಯೂಟ್ಯೂಬ್ಗೆ ಹಾಕ್ತೀವಿ ಅದಕ್ಕೆ. ಆಮೇಲೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಇನ್ನೂ ಮಾತಾಡ್ಸೋದು ಜಾಸ್ತಿ ಇದೆ. सब्सक्राइब करें। ಅವರು ಇನ್ನೊಬ್ರು ಕಂಡಕ್ಟರ್ ಇರೋ, ಅವ್ರನ್ನ ಆಮೇಲೆ ಮಾತಾಡ್ಸೋಣ. ಇನ್ನೊಬ್ರು ಕಂಡಕ್ಟರ್. ಸೊ ನಾವು ಈ ಬಸ್ಸಲ್ಲಿದ್ವಿ. ಈ ಬಸ್ಸಿಗೆ ಬರ್ತಿದ್ವಿ. ಅದು ಸ್ಲೀಪರ್ ಇರಲಿಲ್ಲ, ಇದು ಸ್ಲೀಪರ್ ಬಸ್ಸು. ಸೊ ಅದು ಡ್ರೈವರು ಥಮ್ಸ್ ಅಪ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಸೀಟ್ ನಂಬರ್ ಏನು ಗೊತ್ತಾ? ಸೊ ಇವಾಗ ನಾನು ಮತ್ತು ಯಶವಂತು ಗಗನ್ ಮತ್ತು ಅನುವಿಂದ ಸಪ್ರೇಟ್ ಆಗ್ತಾ ಇದ್ದೀವಿ. ಗಗನ್, ಹ್ಯಾವ್ ಫನ್. ಊಟಕ್ಕೆ ಕರಿ ಗಗನ್, ಮರಿಬೇಡ. ಚಪಾತಿ ನೋಡಿ ಹಿಂಗಿದೆ. ಅಲ್ಲ ನಿಮ್ಮದು ಅತಿ ಹುಷಾರಾಗಿ. ನಮ್ದೆಲ್ಲ ಮಚ್ಚ 27 ನಂದು, 26 ನಿಂದು. ಅದು ಹೆಂಗೆ ಸಪ್ರೇಟ್? ನಂದು ವಿಂಡೋ ಥರ ಇಲ್ಲ ಗುರು, ನನಗೆ ವಿಂಡೋ ಸೀಟು ಸ್ಲಿಪ್ಪರ್ ಸೆಟ್ಲ್ ಆಗಿಬಿಟ್ಟು ತಿರ್ಗಿ ಆಮೇಲೆ ಬ್ಲಾಗಿಗೆ ಸಿಗ್ತೀನಿ. ಬಾಯ್. ಗುಡ್ ಮಾರ್ನಿಂಗ್. ನಾವೀಗ ಜಸ್ಟ್ ಮಂತ್ರಾಲಯ ರೀಚ್ ಆದ್ವಿ. ಈಗ ನೋಡಿ ಬಸ್ಸಿಂದ ಇಳಿದ್ಬಿಟ್ಟು ಬಂದಿದ್ದೀವಿ. ನಾನು ಯಶವಂತ್ ಇಳಿದಿದ್ದೀವಿ, ಗಗನ್ ಮತ್ತು ಅನು ಇನ್ನೂ ಇಳಿದಿಲ್ಲ. ಟೈಮ್ ತೊಗೊಂಡು ಇಳಿತಾ ಇದ್ದಾರೆ. ಎಲ್ಲರೂ ಇಳಿದ್ಮೇಲೆ ನಿದ್ದೆ ಓಕೆ ನಿದ್ದೆನೇ ಆಗಿಲ್ಲ ಆ್ಯಕ್ಚುಲಿ. ಸಖತ್ತು ಬಂಪ್ಸ್ ಇತ್ತು ರೋಡಲ್ಲಿ ಬರ್ತಾ. ಉರುಳಾಡ್ಕೊಂಡು ತೇಲಾಡ್ಕೊಂಡು ಬಂದಿದ್ದು. ರಾತ್ರಿ ಊಟ ಮಾಡಿದಂತೂ ಬಾಯಿಗೆ ಬಂದಂಗೆ ಅನಿಸಿತ್ತಲ್ವ. ಎಷ್ಟೊಂದು ಹೋಳಿಗೆ ಎಲ್ಲ ತಿಂದಿದ್ದ. ಫುಲ್ ಎತ್ತಾಕ್ಬಿಡ್ತು. ನಾವು ಸ್ಮೂತ್ ರೋಡ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಒಂಚೂರು ಸ್ಮೂತ್ ಇಲ್ಲ ರೋಡು. ಸಖತ್ ಬಂಪಿ ರೋಡ್ ಇತ್ತು. ಇಟ್ ವಾಸ್ ನಾಟ್ ನೈಸ್ ರೈಡ್. ಕಂಫರ್ಟಬಲ್ ಆಗಿರಲಿಲ್ಲ ಸ್ಲೀಪರಲ್ಲಿ ಬರೋಕ್ಕೆ. ಗುಡ್ ಮಾರ್ನಿಂಗ್. ಒಳ್ಳೆ ನಿದ್ದೆ ಆಯ್ತು ಅಂತ್ಯಾ? ಇಷ್ಟೊತ್ತೇನು ಮಾಡ್ತಿದ್ದೆ ಹಿಡಿಯೋಕ್ಕೆ? ನೀವು ಬರಲಿ ಅಂತ ನೀವು ಕರ್ಟನ್ನೆಲ್ಲ ಹಾಕ್ಕೊಂಡಿದ್ರಲ್ಲ, ಯಾಕೆ ಡಿಸ್ಟರ್ಬ್ ಮಾಡೋದು ಅಂದ್ಬಿಟ್ಟು ನಾವು ಇರೋದು ಬಂದಿದ್ವಿ. ನಿಜ. ಈಗ ಎಲ್ಲಿರೋದು ಅಷ್ಟೇ ನಡ್ಕೊಂಡು ಹೊಟ್ಟೋಗೋಣ. ಓಕೆ, ಈಗ ನಾವು ಬುಕ್ ಮಾಡಿರೋ ಅಷ್ಟೇ ಒಂದು 900 ಮೀಟರ್ಸ್ ಇದೆ. ಮಾರ್ನಿಂಗ್ ಒಂದು ಒಳ್ಳೆ ವಾಕ್ ಆಗುತ್ತೆ.
ಕಾರ್ಡಿಯೋವಾಸ್ಕ್ಯುಲರ್ ಆ್ಯಕ್ಟಿವಿಟಿ. ಬನ್ನಿ ಹೋಗೋಣ ಮಚ್ಚ. ಇವತ್ತು ವರ್ಕೌಟು ರೂಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡೋಣ. ಏನು ವರ್ಕೌಟ್ ಮಾಡ್ತೀಯ? ಹಾಂ, ವರ್ಕೌಟ್ ಮಾಡೋಣ. ಗಗನ್ ಕೈಲಿ ಇವತ್ತು ಸ್ಕ್ವಾಟ್ಸ್ ಮಾಡಿಸೋಣ. ಸರಿ ಬನ್ನಿ ರೂಮ್ಗೆ ಹೋಗ್ಸೋಣ. ಇವತ್ತು ಇಲ್ಲೊಂದು ರೂಮ್ ಟೂರ್ ಮಾಡೋಣ. ಇಶಾ ಫೌಂಡೇಶನ್ ಮಾಡ್ದಂಗೆ ಇಲ್ಲಿ ಹೆಂಗಿದೆ ರೂಮು. ಗಗನ್ ಬುಕ್ ಮಾಡಿರೋದು ರೂಮು. ಫೋಟೋಸ್ ಎಲ್ಲ ಕಳಿಸಿದ್ದೆ ನಮಗೆ, ಕರೆಕ್ಟಾಗಿ ನೋಡಿಲ್ಲ ಅರ್ಜೆಂಟಲ್ಲಿ. ನೋಡೋಣ ಹೆಂಗಿದೆ ರೂಮ್ ಅಂತ. ಬನ್ನಿ ನೋಡೋಣ. ಇಲ್ಲೇ ರೂಮ್ ಹತ್ರ ಇದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಾಗೇ ನಡ್ಕೊಂಡು ಹೋಗ್ತಾನೇ ಇದ್ದೀವಿ. ಬರೀ 900 ಮೀಟರ್ಸ್ ಅಂತಂದ 10 ಮಿನಿಟ್ಸ್ ಆಯಿತು. ವಾಕ್ ಮಾಡ್ತಾನೇ ಇದ್ದೀವಿ. ಇನ್ನೂ ಬಂದಿಲ್ಲ ರೂಮ್. ಗಗನ್ ಅದಕ್ಕೆ ನಾನು ಮೊಬೈಲ್ ನೋಡ್ಕೊಂಡು ಹೆಂಗೆ ಹೋಗ್ತಾಳೆ. ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಸುಮ್ಮನೆ. ನಾವು ಗಗನ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರಿ ರಶ್ ಇದೆ ಮಾತ್ರ ಅಲ್ವಾ? ಮಂಡೇ ಆದ್ರೂ ಸಖತ್ ಜನ ಇದ್ದಾರೆ. ಬೆಳಗ್ಗೆನೇ ಇಷ್ಟು ಜನ ಇದ್ದಾರೆ. ಎಲ್ಲ ಶೆಕೆ ಇರುತ್ತೆ ಅಂತ ಇದ್ರು. ಏನು ಶೆಕೆ ಇರೋ ಸದ್ಯಕ್ಕೆ ಕಾಣ್ತಾ ಇಲ್ಲ. ಆಮೇಲೆ ಕಾಣಿಸುತ್ತೆ. ಚಳಿ ಇದೆ ಆ್ಯಕ್ಚುಲಿ. ಲೆಟ್ಸ್ ಸಿ. ಎಲ್ಲರಿಗೆ ಗ್ಯಾಸ್ಟ್ರಿಕ್ ಆಗುತ್ತಂತೆ. ಫುಡ್ಡು ಚಪಾತಿ ಆಗಿಲ್ವಾ ನಿನಗೆ? ಯಾಕೆ ಚೆನ್ನಾಗಿರ್ಲಿಲ್ವ? ಕಂಫರ್ಟೇಬಲ್ ಆಗಿರ್ಲಿಲ್ವ ರೈಡು? ಫಸ್ಟ್ ಟೈಮ್ ಅಂತ ಸ್ಲೀಪರಲ್ಲಿ ಬರ್ತಾ ಇರೋದು. ಹೌದಾ? ಏನು ಫ್ರೆಂಡ್ಸ್ ನೀವೆಲ್ಲ ಕರ್ಕೊಂಡು ಹೋಗ್ಬೇಕು ತಾನೆ? ನಾವೆಲ್ಲ ಬೈಕಲ್ಲಿ ಕರ್ಕೊಂಡು ಹೋಗಿದ್ವಲ್ಲ. ಸೊ ಅಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ತಾನೆ? ಇಲ್ಲಿ ನೋಡಿದ್ರು. ಸೊ ಈಗ ಗ್ಯಾಸ್ಟ್ರಿಕ್ಗೆ ಏನು ಸೊಲ್ಯೂಷನ್? ನೀರು ಕುಡಿಬೇಕು. ನೀನು ಹೆಂಗಿತ್ತು ರೈಡು? ಸೂಪರ್ ಆಗಿತ್ತು. ನಿದ್ದೆ ಒಂದು ಬರಲಿಲ್ಲ ಅಷ್ಟೇ. ನನ್ನ ಮಗನೇ ಗೊರಕೆ ಹೊಡಿತಿದ್ದೆ. ನನಗೆ ಗೊರಕೆ ಹೊಡಿತಿದ್ದೀನಿ ಅಂತ ಹೌದೇನೋ ಅಂದ್ಬಿಟ್ಟು ನಾನು ಹಂಗೆ ಎಚ್ಚರ ಇದ್ದೆ. ಇವ್ನು ಮಲ್ಕೋಬಿಟ್ಟ, ಗೊರಕೆ ಹೊಡಿತಾ ಇದೆಯಾ ಮಚ್ಚ ಅಂದ್ಬಿಟ್ಟು ಮಲ್ಕೋಬಿಟ್ಟ. ಇಮಿಡಿಯೇಟಾಗಿ ಗೊರಕೆ ಹೊಡಿಯೋಕೆ ಸ್ಟಾರ್ಟ್ ಮಾಡಿ. ಬಟ್ ರೈಡ್ ಅಷ್ಟು ಚೆನ್ನಾಗಿರ್ಲಿಲ್ಲ ಅಲ್ವಾ? ಇಲ್ಲ, ಊಟಿವರೆಗೂ ಚೆನ್ನಾಗಿತ್ತು. ಅಲ್ಲಿಂದ ಎಲ್ಲಿ ತನಕ? ನಾನು ಒಂದು ನಿಮಿಷ ಊಟಿ ಮೇಲೆ ಬಂದ್ವಾ ಅಂತ. ಹಾಂ, ಅನಂತಪುರ ಆದ್ಮೇಲೆ ಊಟಿ ಬರುತ್ತೆ. ಹಾಂ. ಲೆಫ್ಟ್ ತಗೊಂತಾನೆ. ಅಲ್ಲಿಂದ ನೀವು ಅದೆಲ್ಲ ನೋಡ್ಕೊತಾ ಇದ್ರ ಎಲ್ಲಿದ್ದೀವಿ ನಾವು ಇವಾಗ ಅಂತೆಲ್ಲನೂ? ನೀನು ನೋಡ್ಕೊತಿದ್ಯಾ? ನೀನೆಲ್ಲಿ ನೋಡ್ಕೊತಿದ್ದೆ ಒಂದ್ಸಲಿ ನಾನು ಇವನು 10 ನಿಮಿಷ 1/4 ಗಂಟೆ ಮಾತಾಡ್ತಾ ಇದ್ವಿ. ಆಮೇಲೆ ಮಲ್ಕೊಂಡೇ ಬಿಟ್ಟ. ನಾನಲ್ಲ, ನೀನು ಮಲಗಿದ್ದು ಅಲ್ಲ, ನಾನು ನೋಡ್ತಾ ಇದ್ದೆ ನೀನು ಮಲಗಿದ್ನ ಶಿಸ್ತಾಗಿ. ಹಿಂಗೆ ಹಾಕೊಂಡಿದ್ದೆ ಅಂದರೆ ನಾನು ನೋಡಿದಾಗ ನೀ ಕಣ್ಣು ಮುಚ್ಕೊಂಡು ನೆಮ್ಮದಿ ಮಲಗ್ಬಿಟ್ಟಿದ್ದೆ. ಆಮೇಲೆ ಒಂದು ಪಾಯಿಂಟ್ ಆದ್ಮೇಲೆ ಗೊರಕೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅದಕ್ಕೆ ನನಗೆ ನಿದ್ದೆನೇ ಬಂದಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇದೇನಷ್ಟೇ. ಸೊ ಸದ್ಯಕ್ಕೆ ನಮ್ಮ ಸ್ಟೇ ಇದೇನೆ. ಅಲ್ಲಿ ಪಕ್ಕ ನದಿ ಇದೆ ಅಂತೆ, ಬಟ್ ನದಿಲಿ ನೀರಿಲ್ಲ ಸದ್ಯಕ್ಕೆ. ರಿವರ್ ವ್ಯೂ ಸ್ಟೇ ಮಾಡಿದಾನೆ ಗಗನ್. ಇದೇನಾ? ಇದಲ್ವಾ? ಓ ಸಾರಿ, ಇದಲ್ಲ ನಮ್ಮ ಸ್ಟೇ. ನಮ್ಮ ನ್ಯಾವಿಗೇಟರ್ ಸ್ವಲ್ಪ ಸ್ಲೋ, ಅದಕ್ಕೆ ಮಿಸ್ಸಸ್ ನ್ಯಾವಿಗೇಟರ್ ತೊಗೊಂಡ್ರು ಇವಾಗ. ಅದೇನೇನಾ? ಅದೇ ಮಿಸ್ಸಸ್ ನ್ಯಾವಿಗೇಟರ್ ಕನ್ಫರ್ಮ್ ಮಾಡಿದ್ರು. ಅದೇ ನಾನು ಅವಾಗಲೇ ತೋರಿಸಿದ್ನಲ್ಲ, ಅದಷ್ಟೇ. ಅಂಡರ್ ಕನ್ಸ್ಟ್ರಕ್ಷನ್, ಅದಕ್ಕೂ ಕೊಟ್ಟಿದೆ. ಓಕೆ, ಇದೆ. ಇದೆರಡರಲ್ಲಿ ಯಾವ್ದಾದ್ರು ಒಂದೇ ಕಲರ್ ಇದೆ. ಒಂದೇ ಅನಿಸುತ್ತೆ. ಒಂದೇ ಗೇಟ್ ಇದೆ ಅಂದ್ರೆ. ಓಕೆ, ಬನ್ನಿ ಹೋಗೋಣ ಒಳಗಡೆ. ನಾನು ರೂಮ್ ಟೂರ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ರೂಮ್ ಟೂರ್ ಮಾಡೋಣ. ಓ ಸಾರಿ, ಅದೆಲ್ಲ ನಮ್ಮ ಸ್ಟೇ, ಅದ್ರ ಪಕ್ಕದ್ದು. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್. ಎಲ್ಲ ಬಿಲ್ಡಿಂಗ್ ಒಂದೇ ಥರ ಕಾಣ್ತಾ ಇದೆ. ಗಗನ್ ನೇಮ್ ನೋಡ್ಕೊಂಡಿಲ್ಲ, ಲೊಕೇಶನ್ ನೋಡ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೇನೆ ಯಾವುದೋ ಹಳೆ ಮನೆ ಇದ್ದಂಗೆ ಇದೆಯಲ್ಲೋ. ಇನ್ನೂ ಮುಂದೆನಾ? ಇದೇನಾ? ಇದೆ ಅಂತ ತೋರಿಸ್ತೀನಿ. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ಆ್ಯಂಡ್ ನಮ್ಮ ಸ್ಟೇ ಇದು. ಸಖತ್ ಕನ್ಫ್ಯೂಸಿಂಗ್ ಆಗಿದೆ.
ರೂಮಲ್ಲಿ ಜಗನೇ ರಿಸೆಪ್ಷನ್ಗೆ ಕಾಲ್ ಮಾಡಿ ಕೇಳ್ಕೊತಾ ಇದ್ದಾನೆಲ್ಲ. ಫಸ್ಟ್ ಫ್ಲೋರಲ್ಲಿರೋದು ಇದು ಯಾವುದೋ ಒಂದು ಹಳೆ ಅಪಾರ್ಟ್ಮೆಂಟ್ ಇದ್ದಂಗಿದೆ. ಇದು ಯಾವುದೋ ಸರ್ವಿಸ್ ಅಪಾರ್ಟ್ಮೆಂಟ್ ಥರ, ಲಾಡ್ಜ್ ಥರನೋ ರೂಮ್ಸ್ ಥರನೋ ಇಲ್ಲ ಇದು. ಇಲ್ಲೇನು ಕೂಡ ಅಂತಂದರೆ ಎಷ್ಟು 2000 ರೂಪೀಸ್ ಅಲ್ವಾ ಇದೆ? 2000 ರೂಪೀಸು 4 ಬೆಡ್ಸು. ನಾವು ಆ್ಯಕ್ಚುಲಿ ಒಂದೇ ರೂಮ್ ತೊಗೊಂಡಿದ್ದೀವಿ ಸಿನ್ಸ್ ವಿ ಆರ್ ಗೋಯಿಂಗ್ ಫಾರ್ ದ ಟೆಂಪಲ್. ಇಲ್ಲೇ ಬೇಗ ಟೆಂಪಲ್ಗೆ ಹೋಗ್ಬಿಟ್ಟು ಎಲ್ಲ ಓಡಾಡ್ಕೊಂಡು ಹೋಗೋದಲ್ವ, ಸೊ ನಾವು ರೂಮಲ್ಲೇ ಇರಲ್ಲ. ಸೊ ಫ್ರೆಶ್ ಅಪ್ ಆಗೋಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಅದಕ್ಕೆ ಒಂದೇ ಒಂದು ರೂಮ್ ತೊಗೊಂಡಿದ್ದೀವಿ 4 ಜನ ಇರೋದಕ್ಕೆ ಫ್ರೆಶ್ ಅಪ್ ಆಗಿ ಹೋಗೋಕ್ಕೆ. ಇದೇ ನಮ್ಮ ರೂಮು. ಅಲ್ಲಿ ನೋಡಿ ರಿವರಲ್ಲಿ ನೀರಿಲ್ಲ ಅಷ್ಟೇ, ಜನರಿದ್ದಾರೆ ಮೀನುಗಳ ಥರ. ಓಕೆ ತಾಳಿ ಒಂದು ನಿಮಿಷ, ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ರೂಮ್ ಟೂರ್ ಮಾಡ್ತೇನೆ. ಇಲ್ಲಿ ಏನೊಂದು ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ, ಬನ್ನಿ ಸರ್ ಇಲ್ಲಿ ಸರ್, ಇವರು ಏನು ಹೇಳ್ತಿದ್ದಾರೆ ಅಂತಂದರೆ ಯೂಟ್ಯೂಬರ್ ಅಂತ ನನ್ನ ಕೇಳ್ಬಿಟ್ಟು ಯಶ್ವಂತ ನನ್ನ ಎಲ್ಲೋ ನೋಡಿದ್ದಾರೆ ಸ್ಕ್ರಾಲ್ ಮಾಡಬೇಕಾದ್ರೆ ಅಂತ ಪುಂಕ್ತಾ ಇದ್ದಾರೆ. ಇಲ್ಲ ನೋಡಿರ್ಬೋದು, ಯಾಕೆಂದರೆ ನಾನು ಇನ್ಸ್ಟಾಗ್ರಾಮ್ ಪಬ್ಲಿಕ್ ಇಟ್ಟಿದ್ದೀನಿ. ಹೌದಾ? ಎಲ್ಲಿ ನೋಡಿದ್ರಿ ಸರ್? ತುಂಬ ಫ್ಯಾಮಿಲಿಯರ್ ಫೇಸ್. ನೋಡಿದ್ದಂತೂ ನೋಡಿದ್ದೀನಿ ಅಂತ ಅನಿಸ್ತು. ನನ್ನ ಇವ್ರನ್ನ ನಿಮ್ಮನ್ನ ನನಗೆ ಯಾವ ಇನ್ಸ್ಟಾಗ್ರಾಮ್ ಪಬ್ಲಿಕ್ ಇಲ್ಲ ನಂದು. ಇಲ್ಲ ನಿಮ್ಮನ್ನೆಲ್ಲೋ ಐ ಮೀನ್ ನಮ್ಮ ಹತ್ರ ಇಲ್ಲ ಫಸ್ಟ್ ಟೈಮ್ ಮೊಬೈಲ್ ನೋಡಿರ್ತೀರ ಇಲ್ಲ ಅನ್ಸಿದ್ ಹೇಳಿದೆ. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ ಯಾಕೆಂದ್ರೆ ಇವೊಂದು ಯೂಟ್ಯೂಬ್ ಚಾನಲ್ ನಾನು ಮಾತಾಡ್ತಿರೋದು ಅಷ್ಟೇ. ನಿಮ್ಮ ಹೆಸರೇನು? ಯಶಸ್ ಅಂತ. ಇಲ್ಲೇ ಇರೋದು. ಏನು ಸ್ಪೆಷಲ್ ಆಫ್ ಮಾಡಿ. ಸ್ಪೆಷಲ್ ಏನು ಸರ್ತೀನಿ ಅದನ್ನ ಆಫ್ ಮಾಡಿ. ಯಾಕೆ ಚೆನ್ನಾಗಿ ಕಾಣ್ತಿದ್ದೀರ ಹೇಳಿ. ಇದೇ ಬಂದಿದ್ದೀರಣ್ಣ. ನಾವೆಲ್ಲ ಪಾರ್ಟಿ ಮಾಡ್ಕೊಂಡು ಅದು ಸ್ಲೀವ್ಲೆಸ್ ಅಲ್ಲಿ ಹಾಕೊಂಡು ಫುಲ್ಲು ಬಾಡಿ ಶೋ ಮಾಡ್ತಾ ಇದ್ದಾರೆ. ಅಂತದಿಲ್ಲ ಅಣ್ಣ. ಏನು ಸ್ಪೆಷಲ್ ಸರ್ ಇಲ್ಲಿ? ತಿಂಡಿ ಎಲ್ಲಿ ಚೆನ್ನಾಗಿ ಸಿಗುತ್ತೆ? ನಮ್ಮ ಹತ್ರನೇ ಸಿಗುತ್ತೆ. ಎಲ್ಲಿ? ಕ್ಯಾಟ್ರಿಂಗ್ ಮಾಡ್ತೀವಿ. ಹೌದಾ? ಏನು ಕಡೆ? ಹೌದಾ? ಏನು ಬಟ್ ಇವತ್ತೇನಿಲ್ಲ. ಚೆನ್ನಾಗಿ ಬಿಡಿ. ಆಯ್ತು, ಹೋಗಿ ನೀವು ಪ್ರಮೋಷನ್ ಮಾಡೋಣ. ಯೂಶಲಿ ಏನು ತಿಂಡಿ ಚೆನ್ನಾಗಿ ಮಾಡ್ತೀರಾ? ಸರ್ ಏನು ನಿಮ್ಮ ಇದ್ರ ಹೆಸರು ಏನು? ಸರ್ವಿಸ್ ಅಪಾರ್ಟ್ಮೆಂಟ್ ಹೆಸರು ಏನು? ಹೆಸರೇ ಇಟ್ಟಿಲ್ಲ ಸರ್, ಬದ್ರಿ ಕ್ಯಾಟ್ರಿಂಗ್ ಅಂತ ಎಲ್ಲರೂ ಗೊತ್ತಾಗೋದು. ಬದ್ರಿ ಕೇಟ್ರಿಂಗ್. ಏನು ಸ್ಪೆಷಲ್ ಸರ್ ನಿಮ್ಮ ತಿಂಡಿ ಎಲ್ಲ ಏನು ಮಾಡ್ತೀರಾ? ಬೆಳಗ್ಗೆ ಟಿಫನ್ ಅಂದರೆ ಇಡ್ಲಿ, ವಡೆ, ಬೋಂಡ, ಪೊಂಗಲ್, ಉಪ್ಮಾ, ಬೂರಿ, ಬೋಡ. ಆಂಧ್ರದವರ ಕರ್ನಾಟಕದವರ? ನಾವು ಬೆಂಗಳೂರಿನವರೇ ಸರ್. ಹೌದಾ? ಓಕೆ. ನಾವು ಬೆಂಗಳೂರವರಲ್ಲ, ನಾವು ಮೈಸೂರವರು. ನಮ್ಮ ಅಮ್ಮ ಮೈಸೂರು. ಓ ಸೂಪರ್. ನೋಡಿರ್ಬೇಕಿನ್ನ. ಓ ನೀವು ಮೈಸೂರು? ಸರಸ್ವತಿಪುರಂ, ಕುವೆಂಪು ನಗರ್. ನಮ್ಮಮ್ಮ ಇದು ಕೃಷ್ಣಮಠ. ಅಲ್ಲೇ ಎಲ್ಲ ನೋಡಿರ್ತೀರ. ಅದೇ ಫುಲ್ ಓಡಾಡ್ತಾ ಇರ್ತಾರೆ. ಸುಮ್ಮನೆ ಯೂಟ್ಯೂಬ್ ಚಾನಲ್ ಇದೆ. ಹಾಂ? ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಓ ಬ್ಲಾಗರ್ ಅಲ್ಲ, ಕಂಟೆಂಟ್ ಕ್ರಿಯೇಟರ್. ಏನು ಕಾಂಟೆಂಟ್ ಮಾಡ್ತೀರಾ? ರಿಲೇಟೆಡ್ ಟು GST ಆ್ಯಂಡ್ ಟ್ಯಾಕ್ಸ್ ಕಾನ್ಸೆಪ್ಟ್ ಮಾಡ್ತಾರೆ. ಶಾರ್ಟ್ ವೀಡಿಯೋಸ್ ವಿತ್ ಮೊಬೈಲ್ ಇಲ್ಲ. ಏನು ಯೂಟ್ಯೂಬ್ ಚಾನಲ್ ಹೆಸರು? ಲರ್ನಿಂಗ್ ಆನ್. ಓಕೆ ಗೈಸ್, ನಮಗಿರೋದೇ ಕಮ್ಮಿ ಸಬ್ಸ್ಕ್ರೈಬರ್. ಯಾರಾದ್ರೂ ಇದ್ದರೆ ಅವ್ರಿಗೂ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಒಂದು 100 ಇರ್ತಾರೆ. ನಾನು ಲರ್ನ್ ಅಣ್ಣ, LEARN. ಮಜಾ. Hey y'all, come look at this. ಇಲ್ಲಿ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ನಾನು ಆಗ್ಬಿಡ್ತೀನಿ. ನೀವು ಆಗಿ ನೀವು ಸಬ್ಸ್ಕ್ರೈಬ್ ಆಗಿ ಎಲ್ಲರೂ. ಏನು ಹೆಸರು? ನಮಗಿರೋದೇ ಕಮ್ಮಿ ಸಬ್ಸ್ಕ್ರೈಬರ್ಸು. ಅದ್ರಲ್ಲಿ 10 ಜನ ಇಲ್ಲೂ ಆಗಿಬೇಕಾದ್ರೆ ಅಣ್ಣ 10 ಜನ ಸಾಕ. ನಮ್ಗಿರೋದೇ ವೆನ್ ಯೂಟ್ಯೂಬರ್ಸ್ ಮೀಟ್ ಯೂಟ್ಯೂಬರ್ ಹಿಂಗಾಗುತ್ತೆ. ರೂಮಿಗೆ ಬಂದಿದ್ದೀವಿ, ಇನ್ನೂ ಫ್ರೆಶ್ ಅಪ್ ಆಗೋಣ, ಏನಿಲ್ಲ, ವ್ಲಾಗ್ ಮಾಡಿಕೊಂಡು
ಇವ್ರ ಹತ್ರ ಕತೆ ಹೊಡ್ಕೊಂಡು ಕೂತಿದ್ದೀವಿ. ಗಗನ್ ನೋಡಿ ಶಿಸ್ತಾಗಿ ನೋಡಿದ್ದೆ ಅಣ್ಣ ವಿಡಿಯೋ. ಯಾವುದು? ಈ ವಿಡಿಯೋ ನೋಡಿದ್ದೆ ನಾನು. ಧರ್ಮಸ್ಥಳದ್ದು. ಏನ ಹೇಳಿಲ್ವಾಗ್ರು, ಬಟ್ ನೀವು ಲೈಕ್ ಮಾಡಿಲ್ಲ, ಅದಕ್ಕೆ ಗೊತ್ತಾಗಿಲ್ಲ ನನಗೆ. ಇದನ್ನು ನೋಡಿದ್ದೆ ಅಣ್ಣ, ಇದನ್ನೇ ನೋಡಿದ್ದೆ ನಾನು. ಅದನ್ನೇ ಹೇಳಿದ ಅಣ್ಣ, ವಾಯ್ಸು ಇಲ್ಲ ಫೇಸ್ ಕಟ್ ಎಲ್ಲ ನೋಡಿದ್ದೆ ಅಣ್ಣ, ಭಾಳ ಫೆಮಿಲಿಯರ್ ಅನಿಸ್ತು. ಏನು ನೋಡಿದ್ದೆ, ಅದು ನೋಡಿಲ್ಲ ಅದು ಧರ್ಮಸ್ಥಳದನ್ನು ನೋಡಿದ್ದೆ. ನಾ ಹೇಳಿಲ್ಲ, ನಮ್ಮ ವಿಡಿಯೋ ಮಂತ್ರಾಲಯ ತನಕ ಬಂದಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನೀವು ಬೆಂಗಳೂರಿನಲ್ಲಿ ಇದ್ದಾಗ ನೋಡಿದ್ದೆ ಅನ್ಬಿಡಿ. ಇಲ್ಲ, ನಾ ಬೆಂಗಳೂರು ಬಿಟ್ಟು 15 ವರ್ಷ ಆಗಿತ್ತು. ಹಂಗ ಮಂತ್ರಾಲಯಕ್ಕೆ ಬಂದಿದ್ದೆ. ಸರಿ, ಓಕೆ, ಹಂಗಾದ್ರೆ ಸಿಗೋಣ. ರೂಮ್ ಟೂರ್ ಮಾಡ್ತೀನಿ ನಾನು ಇವ್ರ ಜೊತೆ ಇನ್ನೂ ಡೀಪ್ ಆಗಿ. ಅವ್ರದ್ದು ಹೆಂಗೆ ಯೂಟ್ಯೂಬಲ್ಲಿ ನಡೀತಿದೆ ಜೀವನ ಮಾಡೋಷ್ಟೇನು ರೂಮ್ ಚೆನ್ನಾಗಿಲ್ಲ ಅಣ್ಣ, ನಾರ್ಮಲ್ ರೂಮ್ ಇದು. ನೀವೇ ಹೆಂಗೆ ಅಂದ್ಬಿಟ್ರೆ ಹೆಂಗೆ? ನಾವು ಯಾವುದೋ ಒಂದು ತಕ್ಕಮಟ್ಟಿಗೆ ಅಂತ ಬಿಲ್ಡಪ್ ಕಟ್ಕೊಂಡು ಬಂದ್ಬಿಟ್ಟು ರೂಮಲ್ಲಿ ಇದೀವಿ ಅಂದ್ರೆ ಚೆನ್ನಾಗಿಲ್ಲ ಅಂತ ಇದ್ರಾಗ. ತೀರ್ಥಕ್ಷೇತ್ರಕ್ಕೆ ಬಂದು ಹೈಫೈ ರೂಮ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೈಫೈ ರೂಮ್ ನೋಡಿ, AC ಇದೆ, ಫ್ಯಾನ್ ಇದೆ, ಬೆಡ್ ಇದೆ, ಗಗನ್ ಇದ್ದಾನೆ, ಮಿರರ್ ಇದೆ ಅಲ್ಲಿ. ನೀವಿದ್ದೀರಾ? ನಿಮ್ ಸ್ಲೀವ್ಲೆಸ್ಗೆ ರೂಮ್ ಕಾಸು. ಅಯ್ಯೋ, ಸಂಬಂಧನೇ ಇಲ್ಲ. ಅದೆಲ್ಲದಕ್ಕಿಂತ ಇವ್ರು ನಮ್ಮ ವಿಡಿಯೋ ನೋಡಿದಾರೆ, ನಮ್ಮ ಫೇಸ್ ನೋಡಿದಾರೆ ಅಂತ ಬೇರೆ ಹೇಳ್ತಾ ಇದಾರೆ ಬೆಳಗ್ಗೆ. ನೀವು ಇಷ್ಟು ಹೇಳಿದ್ಮೇಲೆ ನಾನು ರೂಮ್ ಟೂರ್ ಮಾಡದೆ ಇರೋಕ್ಕಾಗುತ್ತಾ? ಎಷ್ಟಿದೆ ಅದು? ಕೈ ಸಿಗ್ತೀನಿ ತಾಳಿ, ಇಲ್ಲೆಲ್ಲ ಕ್ಯಾಮ್ರಾ ಫುಲ್ಲು ಏನೋ ಟೆಕ್ನಾಲಜಿ ಬಗ್ಗೆ ಮಾತಾಡ್ಕೊಂಡು ಇವಾಗ ಆಮೇಲೆ ಸಿಗ್ತೀನಿ. ಬಾಯ್. ಸನ್ರೈಸ್ ಆಗ್ತಿದೆ. ಮಾರ್ನಿಂಗ್ ಒಂದು ಒಳ್ಳೆ ವಾಕ್ ಆಯಿತು ನಂದು ಯಶವಂತದ್ದು, ಇಲ್ಲೇ ರೋಡ್ ಸೈಡಲ್ಲಿ. ಬಟ್ ವ್ಯೂ ನೋಡಿ ಹೆಂಗಿದೆ ಇಲ್ಲಿ. ಗದ್ದೆ ಆದಮೇಲೆ ಬತ್ತಿ ಹೋಗಿರೋ ನದಿ. ಪರವಾಗಿಲ್ಲ, ಒಂಚೂರು ನೀರಿದೆ. ಬೆಳಗ್ಗೆ ಬರ್ತಿದ್ದಂಗೆ ಅಲ್ಲಿ ರೂಮ್ ಚೆಕ್ಕಿನೆಲ್ಲ ಮಾಡಿದೆಲ್ಲ, ನಾನು ಯಶವಂತ ಒಂದು ರೌಂಡ್ ವಾಕ್ ಮಾಡೋಣ ಅಂದ್ಬಿಟ್ಟು ಎಷ್ಟೊಂದು 2 ಕಿಲೋಮೀಟರ್ಸ್ ಬಂದಿಲ್ಲ ನಾನು. 2 ಕಿಲೋಮೀಟರ್ಸ್ ವಾಕ್ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗ್ಬೇಕು. ಏನು ಮಚ್ಚ ಪ್ಲ್ಯಾನ್ಸು? ಅದಕ್ಕೆ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಡು ಟೆಂಪಲ್ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೇಕಂದ್ರೆ ಮತ್ತೆ ಒಂದ್ಸತಿ ರೂಮ್ ಬಂದ್ಬಿಟ್ಟು ಆಟೋ ಮಾಡಿಕೊಂಡು ಎಲ್ಲ ಸುತ್ತಮುತ್ತ ಇರೋ ಪ್ಲೇಸಸ್ ಎಲ್ಲೆಲ್ಲಿ ಹೋಗ್ತೀವಿ ಇವತ್ತು. ಆ್ಯಕ್ಚುಲಿ ಇದೇ ಫಸ್ಟ್ ಟ್ರಿಪ್ಪು ನಂದು. ನಾನೇನೂ ಪ್ಲ್ಯಾನ್ ಮಾಡಿಲ್ಲ, ನನಗೇನೂ ಗೊತ್ತೇ ಇಲ್ಲ ನಾವೆಲ್ಲಿ ಹೋಗ್ತೀವಿ ಏನೋ ಅಂತ. ಎಲ್ಲ ಯಶವಂತ್ ಮತ್ತು ಗಗನ್ ಪ್ಲ್ಯಾನು. ಎಲ್ಲೆಲ್ಲಿ ಹೋಗ್ತೀವಿ ಮಚ್ಚ? ಆ್ಯಕ್ಚುಲಿ ಇವನು 2 ಸತಿ ಬಂದಿದ್ದಾನೆ ಆಲ್ರೆಡಿ. ಅದೇ ಆಟೋದಲ್ಲಿ 150 ಅಥವಾ 200 ರುಪೀಸ್ ತೊಗೊತಾರೆ. ಓಕೆ, ಸೀಟ್ ಲೆಕ್ಕ. ಒಂದು 5 ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಪಂಚಮುಖಿ ಆಂಜನೇಯ, ಬಿಚ್ಚಾಲೆ, ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಇದ್ದಿದ್ದು ಮನೆ, ಹುಟ್ಟಿದ ಮನೆನಾ? ಹಾಂ, ಅವ್ರು ಸ್ಟೇ ಆಗಿ ಅವ್ರು ಇಲ್ಲೇ ಹುಟ್ಟಿದಲ್ಲ? ಇಲ್ಲಿ ಹುಟ್ಟಿದ್ದಲ್ಲ, ಇಲ್ಲಿ ಸ್ಟೇ ಆಗಿದ್ದಿತ್ತು ಮನೆ. ಇನ್ನೊಂದು ಟೆಂಪಲ್ ಕರ್ಕೊಂಡು ಹೋಗ್ತಾರೆ, ಏಕಶಿಲಾ ಬೃಂದಾವನ ಅಂತಿದೆ, ಅಲ್ಲೆಲ್ಲ ವೀಡಿಯೋಸ್ ಮಾಡ್ಬೋದಾ? ವೀಡಿಯೋಸ್ ಮಾಡಿ ಸಬ್ಸ್ಕ್ರೈಬರ್ಸಿಗೆ ತೋರಿಸ್ಬೇಕಲ್ಲ. ಮಾಡ್ಬೋದು. ಆ್ಯಕ್ಚುಲಿ ಇದು ಮಾಡ್ತಿರೋದು ನಮ್ಮ ಮೆಮೊರಿಗೆ. ಈಗ ಮಾಡಿ ಒಂದು 6 ಮಂತ್ಸ್ ಆದಮೇಲೆ ನೋಡೋಕೆ ಸಕ್ಕತ್ತಾಗಿರುತ್ತೆ. ಈಗ ನಮ್ಮ ವಿಷಾ ಬ್ಲಾಗ್ನ ಅವಾಗ ನೋಡ್ತಾ ಇರ್ತೀವಿ ನಮ್ಮ ಮನೇಲಿ. ರಿಫ್ರೆಶ್ಮೆಂಟ್ ಅದನ್ನು ನೋಡಿ ತಿರ್ಗಾ ನಾವು ಜೋಶ್ ತೊಗೊಂಡು ಇನ್ನೊಂದು ಟ್ರಿಪ್ ಪ್ಲ್ಯಾನ್ ಮಾಡೋದು. 6 ತಿಂಗಳು ಇಲ್ಲ, ಈ ಸತಿ ಮಾಡೋಣ. ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದಂಗೆ ಇನ್ನೊಂದು ಎಲ್ಲಾದರೂ ಒಂದು ಸತಿ ಪ್ಲ್ಯಾನ್ ಮಾಡೋಣ. ಸ್ವಲ್ಪ ಸಮ್ಮರ್ ಕಳೆದ್ಮೇಲೆ ಈಗ ಮಾತಾಡ್ತಿದ್ವಿ ಚಿಕ್ಕಮಂಗ್ಳೂರು ರೈಡ್ ಪ್ಲ್ಯಾನ್ ಮಾಡೋಣ ಅಂತ. ಬ್ಯೂಟಿಫುಲ್ ಆಗಿರುತ್ತೆ ರೈನಿ ಸೀಸನಲ್ಲಿ ಹೋಗೋಕ್ಕೆ. ಅದು ರೈಡ್ ಕಾರಲ್ಲೆಲ್ಲ ಹೋಗ್ಬಾರ್ದು, ಬೈಕಲ್ಲಿ ಹೋಗ್ಬೇಕು. ಸಕ್ಕತ್ತಾಗಿರುತ್ತೆ. ಫುಲ್ ರೈನ್ ಗೇರ್ಸಲ್ಲಿ ಹಾಕ್ಕೊಂಡು ನೋಡಿ, ಯಾರಾದರೂ ಬರ್ತಾನೆ ಅಂದರೆ ಕರ್ಕೊಂಡು ಹೊಟ್ಟೋಗೋಣ. ಗಗನ್ನು ಜೀವನ ಯಾರಾದರೂ ಬಂದರೆ ಎಲ್ಲ ಸೋಲೋ ಹೋಗೋಣ. ಸೊ ಹಿಂಗಿದೆ. ಆಮೇಲೆ ಈ ಜಾಗ ಅಷ್ಟು ಕ್ಲೀನ್ ಇಲ್ಲ, ಸಖತ್ತು ಪೊಲ್ಯೂಟ್ ಮಾಡ್ಕೊಂಬಿಟ್ಟಿದ್ದಾರೆ. ಎಲ್ಲಂದ್ರಲ್ಲ ಕಸ ಎಷ್ಟು. ನಮ್ಮ ಮೈಸೂರಷ್ಟು ಕ್ಲೀನ್ ಇಲ್ಲ. ಮೈಸೂರಲ್ಲಿ ಇದ್ದವ್ರಿಗೆ ಈ ಪ್ಲೇಸ್ ನೋಡಿದ್ರೆ ಒಂಥರ ಅಜೀಬ್ ಅನಿಸುತ್ತೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಪ್ಲಸ್ ಜನನೂ ಜಾಸ್ತಿ ಇದ್ದಾರೆ.
ನಾವು ಅಂದ್ಕೊಂಡ್ವಿ ಮಂಡೇ ಅಷ್ಟು ಜನ ಇರಲ್ಲ, ಇನ್ನೂ ಎಕ್ಸಾಮ್ಸ್ ಎಲ್ಲ ನಡೀತಿದೆ ಅಂತ. ಬಟ್ ಇಲ್ಲ, ಜನ ಜಾಸ್ತಿ ಇದ್ದಾರೆ. ನೋಡಿ ಹೆಂಗಿದೆ ಇಲ್ಲೆಲ್ಲ. ಗೌರಿ ಬಿಸ್ನೆಸ್ ಥರ ಇದೆ. ಡ್ರೈ ಲ್ಯಾಂಡ್ ಈಗ ಗಲೀಜ್ ಅಂದ್ಬಿಟ್ಟು ಗೌರಿ ಬಿಸ್ನೆಸ್ ಬೇಕಾದ್ರೆ ಗಲೀಜ್ನ ಕಟ್ ಮಾಡ್ಬಿಡ್ತೀನಿ ತಾಳು. ಇನ್ನು ವಾಪಸ್ ಹೇಳಿ ಇಲ್ಲಿಂದ ತೊಗೊಂಡು. ಈ ಪ್ಲೇಸ್ ಸ್ವಲ್ಪ ನೋಡೋದಕ್ಕೆ ಗೌರಿ ಬಿಸ್ನೆಸ್ ಥರನೇ ಕಾಣಿಸ್ತಾ ಇದೆ. ನೀನು ಹೋಗಿದ್ಯಾ ಅಲ್ಲಿಗೆ? ನಾನು ನೋಡಿದ್ದೀನಿ. ನೀನು ಹೋಗಿದ್ಯಾ ಗೌರಿ ಬಿಸ್ನೆಸ್ಗೆ? ಹೌದಾ? ಸ್ವಲ್ಪ ಹಂಗೆ ಇದೆ ಇದು, ಯಾಕಂದರೆ ಹೋಗಿದ್ಯಾ ಅಂದರೆ ನಾನು ಫೋಟೋಸಲ್ಲಿ ಗೂಗಲ್ ಮ್ಯಾಪಲ್ಲಿ. ಹಾಂ, ಗೂಗಲ್ ಮ್ಯಾಪಲ್ಲಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಒಂದ್ಸತಿ ಹೋಗಿದ್ದೆ ಆ್ಯಕ್ಚುಲಿ, ನನ್ನ ಕೊಲೀಗ್ಸ್ ಜೊತೆ ಒಂದ್ಸತಿ ಹೋಗಿದ್ದೆ. ಚೆನ್ನಾಗಿ. ಸೊ ಇದು ಸ್ವಲ್ಪ ಹಾಗೆ ಇದೆ, ಡ್ರೈ ಲ್ಯಾಂಡ್ ಅಲ್ವಾ, ಅದು ಆಂಧ್ರ ಬಾರ್ಡ್ರ್ ಅಲ್ವಾ, ಇದು ಇದು ಆಂಧ್ರ ಕರ್ನಾಟಕ ಬಾರ್ಡ್ರ್ ಅಲ್ವಾ, ಅದಕ್ಕೆ ಹಾಗೆ ಇದೆ ಸ್ವಲ್ಪ. ಸರಿ ಬನ್ನಿ, ಹಂಗಾದ್ರೆ ಆವಾಗಿಂದ ರೂಮ್ ಟೂರ್ ಹೇಳ್ತಿದ್ದೀನಿ. ಗಗನ್ ಮತ್ತು ಅನು ಫ್ರೆಶ್ ಅಪ್ ಆಗ್ತಿದ್ದಾರೆ, ಅದಕ್ಕೆ ನಾವು ಈಚೆ ಬಂದ್ವಿ. ಈಗ ಅವ್ರು ಫ್ರೆಶ್ ಅಪ್ ಆಗಿದ್ದರೆ ಹೋಗಿ ಒಂದು ಒಳ್ಳೆ ರೂಮ್ ಟೂರ್ ಕೊಡ್ತೀವಿ. ಅದೇನು ನಾವು ವಿಶಾಲ್ ಹೋದಷ್ಟು ಚೆನ್ನಾಗಿಲ್ಲ ರೂಮು, ಬೇಸಿಕ್ ರೂಮ್. ಅದೇ ನಾನು ಬೆಳಗ್ಗೆ ಹೇಳ್ದಂಗೆ ನಮಗೆ ಫ್ರೆಶ್ ಅಪ್ ಆಗೋಕ್ಕೆ ಒಂದು ಪ್ಲೇಸ್ ಬೇಕಿತ್ತು, ಲಗೇಜ್ ಇಟ್ಬಿಟ್ಟು ಫ್ರೆಶ್ ಅಪ್ ಆಗೋಕ್ಕೆ. ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ವಿ. ಬನ್ನಿ ಹೋಗೋಣ, ರೂಮ್ ಟೂರ್ ಮಾಡ್ತಾ ಸಿಗ್ತೀವಿ.